ಹಾಯ್ ಗೈಸ್, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬರತ್ತದ ವೇವ್ ಪ್ರಾಬ್ಲಮ್. ನಿಮ್ಗೆ ಹೇಳಿದ್ದೆ ಆಲ್ರೆಡಿ ನಾ ಅವಾಗೆ ಒಂದಿಟ್ಟು ಟಾಪಿಕ್ಸ್ ಅವ ಅಂತ ಹೇಳಿ. ಇವು ಟಾಪಿಕ್ಸ್ ಆಗ ಫಸ್ಟ್ ವಿಡಿಯೋನ ನಾವು ಸ್ಕ್ವೇರ್ ಮೆಶ್ ನೋಡೇವಿ. ಸ್ಕ್ವೇರ್ ಮೆಶ್ದಾಗ 2 ಟೈಪ್ಸ್ ಬರ್ತಾವ. 2 ಟೈಪ್ಸ್ ನೋಡೇವಿ. ಈಗ ನೆಕ್ಸ್ಟ್ ವೇವ್ ಇಕ್ವೇಶನ್. ಹಿಂಗ ಈಗ ವೇವ್ ಇಕ್ವೇಶನ್ ಹೇಳತ್ತೀನಿ. ವೇವ್ ಇಕ್ವೇಶನ್ ಒಂದು ಮಾಡಿದ್ರ ಅಂದ್ರೆ ನಿಮ್ಗೆ ಇವ್ ಎರಡು ಒಂದೇ ಕಡೆ ಕೇಳೋ ಚಾನ್ಸಸ್ ಭಾಳ ಇರ್ತದ. ಸೊ ಇದನ್ನ ಲಕ್ಷ ಕೊಟ್ಟು ಕೇಳ್ರಿ. ಫಸ್ಟ್ ನಿಮ್ಗೆ ಇದು ವೇವ್ ಹೀಟ್ ಒಳಗ ನಿಮ್ಗೆ ಒಂದು ಮೆಥಡ್ ಹೇಳ್ತೀನಿ. ಇದು ಫಸ್ಟ್ ಕ್ವಶನ್. ಟೋಟಲ್ ನಾನು ನಿಮ್ಗೆ ನೋಟ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ, ನೋಡ್ರಿ. ಇದು ನಿಮ್ಗೆ ಫಸ್ಟ್ ಇದ್ರೊಳಗೆ 2 ಟೈಪ್ಸ್ ಬರ್ತಾವ. ಒಂದು ಹೀಟ್, ಒಂದು ವೇವ್. ಹೀಟ್ ವೇವ್ ಹೆಂಗ್ ಫೈಂಡ್ ಔಟ್ ಮಾಡೋದಂದ್ರ ಇದೊಂದು ನಿಮ್ಗೆ ಬಾಕ್ಸ್ ಕೊಟ್ಟಿರ್ತೀನಿ. ಈ ಬಾಕ್ಸ್ ನ ಕರೆಕ್ಟ್ ಆಗಿ ತಿಳ್ಕೊರಿ. ಹೀಟ್ ವೇವ್ ಇನ್ ಸಪೋಸ್ ಇದು ಕ್ವಶನ್. ಇದು ಈ ಕ್ವಶನ್ ದಾಗ ಯು ಎಕ್ಸ್ ಎಕ್ಸ್ ಯು ಟಿ ಟಿ ಎರಡು ಬಂದಿರ್ತದ. ಸಪೋಸ್ ಯು ಎಕ್ಸ್ ಎಕ್ಸ್ ಯು ಟಿ ಟಿ ಡಬಲ್ ಟಿ ಬತ್ತಂದ್ರ ಅದು ವೇವ್ ಅಂತ ಕನ್ಸಿಡರ್ ಮಾಡ್ರಿ. ಇಲ್ಲಿ ಬರ್ದಿ ನೋಡ್ರಿ. ಡಬಲ್ ಟಿ ಬಂದ್ರ ಅದು ಯಾವ್ದಿರ್ತದ? ವೇವ್. ಡಬಲ್ ಎಕ್ಸ್ ಬಂದ್ರ ಅದು ಹೀಟ್ ಇರ್ತದ. ಸೊ ದ ಕಂಡೀಷನ್ಸ್ 0, t ಈಕ್ವಲ್ ಟು 0 ಈಕ್ವಲ್ ಟು ಯು 5, t. ಇದು ಹಿಂಗೆಲ್ಲ ಕ್ವಶನ್ಸ್ ಅದ. ನೀವು ಬಸ್ಟ್ ಮೇನ್ ಫಂಡಮೆಂಟಲ್ ಏನಂದ್ರೆ ಇದು ಒಂದು ಹೀಟ್, ಒಂದು ವೇವ್. ನಾವೀಗ ಕಂಡು ಹಿಡಿಯತ್ತಿದ್ದು ವೇವ್. ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಹೀಟು ಹೇಳ್ತೀನಿ ನಾನು. ಈಗ ಸದ್ಯಕ್ಕೆ ವೇವ್ ಹೇಳತ್ತೀನಿ. ವೇವ್ ಒಳಗ ಡಬಲ್ ಟಿ ಮತ್ತೆ ಡಬಲ್ ಎಕ್ಸ್ ಬಂದಿತ್ತು ಅನ್ನೋದು ನಮ್ಗ ವೇವ್. ಡಬಲ್ ಎಕ್ಸ್ ಅಂತ ಎರಡತ್ರೊಳಗೂ ಇರ್ತದ, ಹೀಟ್ ಒಳಗೂ ಇರ್ತದ, ವೇವ್ ಒಳಗೂ ಇರ್ತದ. ನಾವು ಜಸ್ಟ್ ಫೋಕಸ್ ಆನ್ ಡಬಲ್ ಟಿ. ಇಫ್ ಡಬಲ್ ಟಿ ಇಸ್ ದೇರ್ ದೆನ್ ಇಟ್ ಈಸ್ ಅ ವೇವ್. ಸಿಂಗಲ್ ಟಿ ಇಸ್ ದೇರ್ ದೆನ್ ಇಟ್ ಇಸ್ ಅ ಹೀಟ್. ಮತ್ತೆ ನೆಕ್ಸ್ಟ್ ವೇವ್ ಒಳಗ ಸಿ ಕಂಡು ಹಿಡಿದಿರ್ತದ, ಇಲ್ಲಿ ಸಿ ಸ್ಕ್ವೇರ್ ಕಂಡು ಹಿಡಿದಿರ್ತದ. ಇವು ಇಷ್ಟು 3 ಫಾರ್ಮುಲಾರೆ ನಿಮಗೆ ಬರ್ತಿರ್ಬೇಕು ವೇವ್ ಹೀಟ್ ಪ್ರಾಬ್ಲಮ್ ಮಾಡ್ಬೇಕಂದ್ರ. ಇಲ್ಲಿ ಕೆ ಇಸ್ ಎಚ್ ಡಿವೈಡ್ ಬೈ ಸಿ, ಇಲ್ಲಿ ಕೆ ಇಸ್ ಎಚ್ ಸ್ಕ್ವೇರ್ ಡಿವೈಡ್ ಬೈ 2c ಸ್ಕ್ವೇರ್. ಇದು ಮೇನ್ ಬೇಸಿಕ್ ಫಂಡಮೆಂಟಲ್ ಆಫ್ ಹೀಟ್ ವೇವ್. ಇದು ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿರ್ಬೇಕು. ಈಗ ಸೊ ನಾವು ಪ್ರಾಬ್ಲಮ್ಗೆ ಹೋಗುಮು. ಪ್ರಾಬ್ಲಮ್ಗೆ ಹೋಗೋತಿಗೆ ಫಸ್ಟ್ ಕ್ವಶನ್ ದಾಗ ಇಷ್ಟು ಕೊಟ್ಟಿರ್ತಾನೆ. ಇದೆಲ್ಲ ಇಲ್ಲಿ ಹಿಡಿದು ಇಲ್ಲಿ ಕ್ವಶನ್ ಅದ. ಇಷ್ಟು ಕ್ವಶನ್ ಕೊಟ್ಟಿರ್ತಾರ. ನಿಮ್ಗೆ ಇನ್ನ ಮತ್ತೆ 2 ಮತ್ತೆ 3 ಕ್ವಶನ್ ಕೀ ಪಾಯಿಂಟ್ಸ್ ಹೇಳ್ತೀನಿ. ಅದು ನೀವು ಡಿಸ್ಕ್ರಿಪ್ಷನ್ ಆಗಿದೆ ನೋಟ್ಸ್ಲಿ ಸಾಲ್ವ್ ಮಾಡ್ರಿ. ಫಸ್ಟ್ ಯು ಎಕ್ಸ್ ಎಕ್ಸ್ ಇಸ್ಕೊಲ್ ಟು ಯು ಟಿ ಟಿ. ಮೇನ್ ಇದ್ರ ಫಸ್ಟ್ ರೂಲ್ ಏನಂದ್ರ ಯಾವಾಗೂ ನಂಬರ್ ಏನಿರ್ತದಲ್ಲ ಅದು ಯು ಎಕ್ಸ್ ಎಕ್ಸ್ ಬಾಜು ಇರಬೇಕು. ಯು ಎಕ್ಸ್ ಎಕ್ಸ್ ಏನಿರ್ತದಲ್ಲ ಬಾಜು ಇರ್ಬೇಕು. ಏನ್ ಬಾಜು ಇರ್ಬೇಕಪ್ಪ ಹಿಂಗ್ ಅಂದ್ರ ಇಲ್ಲಿ ನೋಡ್ರಿ. ಯು ಎಕ್ಸ್ ಎಕ್ಸ್ ಇಸ್ಕೊಲ್ ಟು 0.0625 ಯು ಟಿ ಟಿ. ಸೊ ಈಗ ನಾ ಏನ್ ಮಾಡ್ತೀನಿ ಅಂದ್ರ ಈಗ ನಾನು ಹೇಳಿ ನಿಮಗೆ ಈ ನಂಬರ್ ಏನಿರ್ಬೇಕು, ಎದ್ರ ಬಾಜು ಇರ್ಬೇಕಂದ್ರೆ ಯು ಎಕ್ಸ್ ಎಕ್ಸ್ ಬಾಜು ಇರ್ಬೇಕು. ಸೊ ಇಲ್ಲಿ ಏನೇ ಇರ್ಲಿಕ್ಕಂದ್ರೂ ಇಂಟು ಇರ್ತದ. ಇದನ್ನ ಇಂಟು ಇದ್ದಿದ್ದು ಈ ಕಡೆ ಹೋಯ್ತಂದ್ರೆ ಡಿವೈಡೆಡ್ ಬೈ ಆಗ್ತದ. 1 ಡಿವೈಡ್ ಬೈ 0.0625. ಇದು ಯು ಎಕ್ಸ್ ಎಕ್ಸ್ ಬಾಜು ನಮ್ಗೆ ವ್ಯಾಲ್ಯೂ ಬಂತು. ವ್ಯಾಲ್ಯೂ ಬರ್ಬೇಕು ಮೇನ್ ಯು ಎಕ್ಸ್ ಎಕ್ಸ್ ಬಾಜು ಬಂತ. ಬಂದ್ರೆ ಯು ಟಿ ಟಿ. ಈಗ ಇದನ್ನ ಕ್ಯಾಲ್ಸಿಯಂ ಒಳಗೆ ಹೊಡಿಮು. 1 ಡಿವೈಡೆಡ್ ಬೈ 0.0625 16 ಬಂತ. ಈ 16 ಯು ಎಕ್ಸ್ ಎಕ್ಸ್ ಇಸ್ಕೊಲ್ ಟು ಯು ಟಿ ಟಿ. ಈಗ ಇಲ್ಲಿ ಏನು ಇಷ್ಟು ಬಂತ ಮೇಲೆ ಇಲ್ಲಿ ಯು ಎಕ್ಸ್ ಎಕ್ಸ್ ಬಾಜು ಏನ್ ವ್ಯಾಲ್ಯೂ ಇರ್ತದಲ್ಲ ಅದಕ್ಕೆ ನಾವ್ ಏನಂತೀವಿ ಡೈರೆಕ್ಟ್ ಆಗಿ ಸಿ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಸಿ ಸ್ಕ್ವೇರ್ ನಾ ಏನಂತೀನಿ ವೇವ್ ಒಳಗ ಸಿ ಬರಬೇಕು. ಸೊ ಈಗ ಬಂದಿರುವಂತ 16 ನಾ ಏನ್ ಮಾಡ್ತೀನಿ ಅಂಡರ್ ರೂಟ್ ಆಫ್ 16 ಏನ್ ಬರ್ತದ 4 ಬರ್ತದ. ಆ 4 ನಾ ಸಿ ಒಳಗೆ ಇಟ್ಟೀನಿ. ಇದು ಸ್ಪೆಷಲಿ ನಾ ಬೇಸಿಕ್ ಮ್ಯಾಥ್ಸ್ ಹಿಡಿದು ಹೇಳ್ತಿರ್ತೀನಿ. ನಾ 16 ಡೈರೆಕ್ಟ್ ಗೊತ್ತಿರ್ತದ ಅನ್ನೋರಿಗೆ ಮಾಡ್ರಿ. ಬಟ್ ನಾ ಬೇಸಿಕ್ ಮ್ಯಾಥ್ಸ್ ಹಿಡಿದು ಚಾಲು ಮಾಡ್ತಿರ್ತೀನಿ. ಸಿ ಸ್ಕ್ವೇರ್ ಇಸ್ಕೊಲ್ ಟು 16 ಅಂಡರ್ ರೂಟ್ ಒಳಗೆ ಹೊಡಿಬೇಕು. ಅದು 4 ಬರ್ತದ. ನಮ್ಗ ಒಂದೇ ತಿಳ್ಕೊಂಡಿದ್ದೇವೆ ಅದು ವಿ ಒಳಗದ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಸಿ ವ್ಯಾಲ್ಯೂ ಕಂಡು ಹಿಡಿದೀವಿ. ಈಗ ಫರ್ದರ್ ಸ್ಟೆಪ್ಗೆ ಹೋಗ್ಬೇಕು. ಕೆ ವ್ಯಾಲ್ಯೂ ಕಂಡು ಹಿಡಿಬೇಕು ನಾವು. ಕೆ ವ್ಯಾಲ್ಯೂ ಕಂಡು ಹಿಡಿದು ಕೆ ಫಾರ್ಮುಲಾ ಏನದಪ್ಪ ಅಂದ್ರ ಹೇಳಿ ನಿಮ್ಗೆ ಎಚ್ ಡಿವೈಡ್ ಬೈ ಸಿ. ಎಚ್ ಎಲ್ಲಿ ಕೊಟ್ಟಿರ್ತಾರ ನಂಗೆ ಎಚ್ ವ್ಯಾಲ್ಯೂ ಗೊತ್ತಿಲ್ಲ. ಕ್ವಶನ್ ದಾಗ ಕೊಟ್ಟಿರ್ತಾನ ಎಚ್ ಇಸ್ಕೊಲ್ ಟು 1 ಅಂತ ಹೇಳಿ. ಸೊ ಅದನ್ನ ಎಚ್ ಕನ್ಸಿಡರ್ ಮಾಡ್ಕೊ. ಸಿ ಅಂದ್ರೆ ಏನಂದ್ರ ಸಿ ಆಲ್ರೆಡಿ ನೀವು ಕಂಡು ಹಿಡಿದಿರ್ತೀವಿ. ಹಿ ಇಸ್ಕೊಲ್ ಟು 4 ಅಂತ ಹೇಳಿ. ಸೊ ಈಗ ನೋಡ್ರಿ ಕೆ ಇಸ್ಕೊಲ್ ಟು ಎಚ್ ಡಿವೈಡ್ ಬೈ ಸಿ. ಎಚ್ ಅಂದ್ರೆ 1 ಅಂತ ಹೇಳಿದ್ರೆ ಸಿ ಕಂಡು ಹಿಡಿದ್ 4. ಸೊ ಆನ್ಸರ್ ಏನ್ ಬಂತು 0.25. 1 ಡಿವೈಡ್ ಬೈ ಕ್ಯಾಲ್ಸಿಯಂ ಹೊಡಿ 1 ಡಿವೈಡ್ ಬೈ 4 0.25. ಕೆ ಇಸ್ಕೊಲ್ ಟು 0.25. ನೆಕ್ಸ್ಟ್ ಏನ್ ಕಂಡು ಹಿಡಿತೀರ ಅಂದ್ರೆ ಟಿ ಕಂಡು ಹಿಡಿತೀರಿ. ಫಸ್ಟ್ ಇಲ್ಲಿ ನಾ ಟ್ರಿಕ್ ಬರ್ದಿ ನಿಮ್ಗೆ. ಇದು ಟ್ರಿಕ್ ಅಲ್ಲಿ ಕನ್ಸಿಡರ್ ಮಾಡ್ತೀರ ಮಾಡ್ರಿ. ಕ್ರಿಕೆಟ್ ಎಕ್ಸ್ ಸಿ ಕೆ ಟಿ ಎಕ್ಸ್. ಫಸ್ಟ್ ಸಿ ಕಂಡು ಹಿಡಿಬೇಕು, ಕೆ ಕಂಡು ಹಿಡಿಬೇಕು, ಟಿ ಕಂಡು ಹಿಡಿಬೇಕು, ಆಮೇಲೆ ಎಕ್ಸ್ ಕಂಡು ಹಿಡಿಬೇಕು. ಸೊ ಈಗ ಸಿ ಕೆ ಆಯ್ತು. ಈಗ ನೆಕ್ಸ್ಟ್ ಯಾವ್ದು ಬರ್ಬೇಕು ನಾವು ಟಿ. ಟೀಗ ನಾ ಟೀದನ್ನ ರೇಂಜ್ ಇಲ್ಲಿ ತಗೊಂಡಿನಿ ಅಂತ ಕೇಳ್ಬೇಕಂದ್ರ ಯಾವ್ದೇ ಪ್ರಾಬ್ಲಮ್ ಇರ್ಲಿ ಅದು ಟಿ ಎಲ್ಲಿದ್ ರೇಂಜ್ ತಗೋಬೇಕಂದ್ರ ಇಲ್ಲಿ ಕೊಟ್ಟಿರ್ತಾರ. ಸಪೋಸ್ ಕೊಟ್ಟಿರ್ಲಿಲ್ಲ ನಾ ಟಿ ಎಲ್ಲಿ ತಗೋಬೇಕಂದ್ರೆ ಇಲ್ಲಿದ್ದೀನಿ 0 ದಿಂದ 5 ತಕ. ಈಗ ಕೊಟ್ಟಿರ್ಲಿಲ್ಲ ಅಂದ್ರ ಕೊಟ್ಟಿದ್ರಂದ್ರೆ ಇಲ್ಲಿದೆ 0 ದಿಂದ 1 ತನಕ ತಗೊಂಡ್ಬಿಡ್ಬೇಕು. ಇದನ್ನ ಅವ್ರು ಕೊಟ್ಟಿದ್ದಾರೆ 0 ದಿಂದ 1 ಅಂತ ಹೇಳಿ. ಬಟ್ 0 ದಿಂದ 1 ಬಹಳ ಇನ್ಫಿನಿಟಿ ನಂಬರ್ಸ್ ಆಗ್ತಾವ. ಬಟ್ ನಾವೇನ್ ಮಾಡ್ಬೇಕು ಅದಕ್ಕೆ ಒಂದ್ ನಡ್ಬರ್ಕ್ ಡಿಫ್ರೆನ್ಸ್ ಬೇಕಲ್ಲ. 0 ದಿಂದ ಸ್ಟಾರ್ಟ್ ಮಾಡತ್ತೀನಿ ಅಂದ್ರೆ ನೆಕ್ಸ್ಟ್ ನಂಬರಿಗೆ ಒಂದ್ ಡಿಫ್ರೆನ್ಸ್ ಬೇಕು. ಆ ಡಿಫ್ರೆನ್ಸ್ ಏನಂತ ತಗೋಬೇಕಂದ್ರೆ
ಕೆ ವ್ಯಾಲ್ಯೂ ಏನ್ ಬಂದಿರತ್ತಲ್ಲ 0.25 ಅದಕ್ಕೆ ಆಡ್ ಮಾಡಬೇಕು. ಈ ಫಸ್ಟ್ 0 ಸ್ಟಾರ್ಟ್ ಮಾಡತ್ತೇವೆ ನಾವು 0 ಸೊ 0 ಪ್ಲಸ್ 0.25 0.25 ಪ್ಲಸ್ 0.25 0.50. ಸಪೋಸ್ ಯಾರಿಗ್ರೆ ಅದು ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ 0 ಪ್ಲಸ್ 0.25 0.25 ನೆಕ್ಸ್ಟ್ ಪ್ಲಸ್ 0.25 0.5 50 ಅಂದ್ರೆ 5 ಅಂದ್ರೆ ಒಂದೇ. ನೆಕ್ಸ್ಟ್ 0.50 ಪ್ಲಸ್ 0.25 0.75 ನೆಕ್ಸ್ಟ್ ಇನ್ನೊಂದು 0.25 ಪ್ಲಸ್ ಮಾಡಿದ್ರೆ 1 ಬರುತ್ತೆ. ಈಗ ಒಂದಿಗೆ ನಾವು ನಿಂದಿರ್ಸ್ಬೇಕು. ಒಂದೊಂದ್ಸಲ ಕಂಡೀಷನ್ ಅವನು ಈಕ್ವಲ್ ಟು ಕೊಟ್ಟಿರ್ತಾನೆ, ಒಂದೊಂದ್ಸಲ ಕೊಡಲ್ಲ. ಈಕ್ವಲ್ ಟು ಕೊಟ್ರ ಅಂದ್ರೆ ನಾವು 0 ಕನ್ಸಿಡರ್ ಮಾಡಬೇಕು. ಈಕ್ವಲ್ ಟು ಕೊಡ್ಲಿಲ್ಲ ಅಂದ್ರೆ ಅದನ್ನ ಇವು ಎರಡನ್ನ ನೆಗ್ಲೆಕ್ಟ್ ಮಾಡಬೇಕು. ಈಕ್ವಲ್ ಟು ಕೊಡ್ಲಿಲ್ಲ ಅಂದ್ರೆ ಇದು ಈಕ್ವಲ್ ಟು ಕೊಟ್ಟಿದ್ದಾರೆ, ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಇದು ಡಿಫರೆನ್ಸ್. ಯಾವಾಗೂ ಟಿ ನ ಕೆ ಡಿಫರೆನ್ಸ್ ಇಂದ ಕಂಡುಹಿಡಿಯಬೇಕು. ಈಗ ನೆಕ್ಸ್ಟ್ ಏನಂದಿದೆ ನಾನು ಎಕ್ಸ್ ವ್ಯಾಲ್ಯೂಸ್ ಎಲ್ಲಿದಿಂದ ತಗೋಬೇಕು ನಾ 0 ಮತ್ತು ಇದು ಒಂದು ಇಕ್ವೇಶನ್ ಸ್ಟಾರ್ಟಿಂಗ್ ಇದು ಮೇನ್ ಇದೆ. ಇದು ಎಲ್ಲಿದಿಂದ ಅಂದ್ರೆ 0 5 ತಕ ಇದೆ. 0 5 ತಕ ಏನಿರೋದು ಎಕ್ಸ್ ವ್ಯಾಲ್ಯೂಸ್ ಬರ್ತಾವ. ಎಕ್ಸ್ ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿ ತಗೋಬೇಕಂದ್ರೆ 0 5, ಬಟ್ ಅದ್ರದ್ದು ಡಿಫರೆನ್ಸ್ ಬೇಕಲ್ಲ. 0 5 ಮತ್ತೆ ಇನ್ಫಿನಿಟಿ ನಂಬರ್ಸ್ ಆಗ್ತಾವ. ಸೊ ಒಂದ್ ನಂಬರ್ ಅದು ಒಂದ್ ನಂಬರ್. ಸೊ ಡಿಫರೆನ್ಸ್ ಏನ್ ತಗೋಬೇಕು ಎಚ್ ಅಂದ್ರೆ ಏನದ್ ಬಂದಿರ್ತದೆ ನಮಗೆ 1 ಅಂತ ಕ್ವಶನ್ ದಾಗ ಕೊಟ್ಟಾನ. ನಾವು ಕಂಡುಹಿಡಿಯ ನೆಸೆಸರಿ ಇಲ್ಲ. ಎಚ್ ಇಸ್ಕೊಲ್ ಟು 1 ಎಕ್ಸ್ ಇಸ್ಕೊಲ್ 0 ಸ್ಟಾರ್ಟ್ ಆಗ 0 1 2 3 4 5. ಸೊ 5 ತಕ ಅಷ್ಟು ತಗೊಂಡೆ 0 5 ತಕ ಇಷ್ಟು ಮಾಡಿದ್ರ ಅಂದ್ರೆ ನಿಮ್ದು ಆಲ್ಮೋಸ್ಟ್ ಹಾಫ್ ಪ್ರಾಬ್ಲಮ್ ಡನ್. ಸೊ ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಟ್ರಿಕ್ ಮೇಲೆ ಫಾಲೋ ಮಾಡ್ಕೊತ ಹೋಗೋದ. ಇದು ನಾ ಹೇಳಿದಂಗ ನೋಡ್ರಿ. ಈಗ ಇದು ಟೇಬಲ್ ಹಾಕೋದು. ಈ ಟೇಬಲ್ ಹಾಕೋದಂದ್ರೆ ಹೆಂಗ ನಿಮ್ ಕನ್ಫ್ಯೂಸ್ ನೋಡಾಕ ದೊಡ್ಡದೈತಿ, ಬಟ್ ಟ್ರಿಕ್ ಮೇಲೆ ಹಾಕಿದ್ರ ಅಂದ್ರೆ ಬಹಳ ಈಸಿ ಐತಿ. ಈ ಸೈಡ್ ಎಲ್ಲ ಎಕ್ಸ್ ಹೋತಾವ್, ಈ ಸೈಡ್ ಎಲ್ಲ ಟಿ. ನಾವು ಕಂಡು ಹಿಡಿದಿದ್ದು ಎಕ್ಸ್ ಟಿ ಆಲ್ರೆಡಿ ಕಂಡು ಹಿಡಿದಿರ್ತೀವಿ. ಸೊ ಇಲ್ಲಿ ನೋಡ್ರಿ ಎಕ್ಸ್ 0 ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ 0 to 5 x0 x1 x2 x3 x4 x5 ತಳಗ ಅದೇ 0 1 2 3 4 5. ಈ ಸೊ ಟಿನು ಎಷ್ಟದಾವು 0 1 2 3 4 5. ಈ ಕಡೆ ಸೈಡ್ 0 1 2 3 4 5 ಇಷ್ಟೇ ತೆಲಾಗ ಇಟ್ಕೊಂಡ್ಬಿಡ್ರಿ. 0 ಚಲೋ ಆಗ್ತದ 0 1 2 3 4 ಸಾರಿ 0 1 2 3 4 ಕಣಿತದ. ಅದಕ್ಕೆ ಟಿ 0 1 2 3 4 ಇಲ್ಲಿ. ಮತ್ತೆ ಈ ಕಡೆ ವ್ಯಾಲ್ಯೂಸ್ ಹಾಕೋತೀನಿ ಅದು 0 0.25 0.50 0.75 1 ಇಷ್ಟು ತಿಳಿತಾ. ಇದು ಹಾಕೊಳ್ಳೋದು ಇದು ಹಾಕೊಳ್ಳೋದು. ಇದು ಇನ್ ಮೇಲೆ ಏನಿಲ್ಲ, ಜಸ್ಟ್ ಯು ಆಫ್ ಫಸ್ಟ್ ಎಕ್ಸ್ ಕನ್ಸಿಡರ್ ಮಾಡಿ. ಎಕ್ಸ್ 0 0 0 0 0 ನೆಕ್ಸ್ಟ್ 1 1 ನೆಕ್ಸ್ಟ್ 1 0 ಈ ಕಡೆ ಬರ್ಕೊಂಡೆ. ನೆಕ್ಸ್ಟ್ 2 0 3 0 4 0 5 0 ಇದು 1 ರೋ ಆಯ್ತು. ನೆಕ್ಸ್ಟ್ ರೋ ಮತ್ತೆ 0 1 0 1 1 1 2 1 3 1 4 1 5 1 ಆಸ್ ಇಟ್ ಈಸ್. ಹಿಂಗ್ ಅಷ್ಟು ರೋ ಫಿಲ್ ಅಪ್ ಮಾಡ್ಕೋತ ಹೋಗ್ಬೇಕು ನಾವು. ಇದು ಬೇಸಿಕ್ ಇದೆ, ಇದು ಸ್ಲೋ ಫಿಲ್ ಅಪ್ ಮಾಡ್ಕೋತ ಹೋಗ್ಬೇಕು. ಬಟ್ ಇನ್ ಮೇಲೆ ಏನ್ ಮಾಡ್ಬೇಕಂದ್ರೆ ಅಷ್ಟು ತ್ರೊಳಗು ವ್ಯಾಲ್ಯೂ ಕಂಡು ಹಿಡಿಬೇಕು. ಇವು ಅಷ್ಟರದ್ದು ವ್ಯಾಲ್ಯೂ ಕಂಡು ಹಿಡಿಬೇಕು. ಬಟ್ ನಾ ಇಲ್ಲಿ ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ ನೋಡ್ರಿ. ಇದು ಟ್ರಿಕ್ ಎಲ್ಲಾ ಕಡೆ ಗೊತ್ತಿದ್ದಿದ್ದೆ, ನಾನು ಜಸ್ಟ್ ನಿಮ್ಗೆ ರಿಮೈಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ರೋ ಮತ್ತೆ ಲಾಸ್ಟ್ ರೋ ವ್ಯಾಲ್ಯೂಸ್ ಏನಿರ್ತಾವ ಕಂಪ್ಲೀಟ್ಲಿ 0. ಫಸ್ಟ್ ರೋ ಅಂಡ್ ಲಾಸ್ಟ್ ರೋ ವ್ಯಾಲ್ಯೂಸ್ ಏನಿರ್ತಾವ ಕಂಪ್ಲೀಟ್ಲಿ 0 ಇರ್ತಾವ. ಸೊ ನೀವು ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಕೋತ ಹೋಗ್ಬೇಡ್ರಿ ಕಂಡು ಹಿಡಿಯೋತಿಗೆ. ಜಸ್ಟ್ ಏನಿಲ್ಲ, ನೀವೊಂದು ಇದು ನಾನು ಸ್ಕೆಚ್ಲೇ ಬರ್ದಿದ್ದೇನಂತ ಸ್ಪೇಸ್ ಬಾಗ್ ತಗೋತಾ ಇದೆ. ನೀವು ಪೆನ್ಲೆ ಬರೋತ್ತಿಗೆ U00 ಮ್ಯಾಲೆ ಬರೀರಿ. ಕೆಳಗ ನಿಮ್ಗೆ ಗೊತ್ತಾಗುವಂಗ ವ್ಯಾಲ್ಯೂಸ್ ಬರ್ಕೊಂಡ್ಬಿಡಿ. ಇಲ್ಲೇ ಇದಕ್ಕೆ 2 ಟೇಬಲ್ ಹಾಕ್ಬೇಕಾಗ್ತದ. ಒಂದು ಸ್ಟಾರ್ಟಿಂಗ್ ಹಾಕ್ಬೇಕಾಗ್ತದ, ಆಮೇಲೆ ವ್ಯಾಲ್ಯೂಸ್ ಕಂಡು ಹಿಡಿದ್ಮೇಲೆ ಲಾಸ್ಟಿಗೆ ಒಂದು ಟೇಬಲ್ ಹಾಕ್ಬೇಕಾದ. ಸ್ಟಾರ್ಟಿಂಗ್ ನೀವು ಏನ್ ಮಾಡ್ಬೇಕಂದ್ರ ಬರೀ ಅಲ್ಲಿ ಸಣ್ಣಂಗೆ ಬರ್ಕೊಂಡ್ಬಿಡ್ಬೇಕು ಪೆನ್ನಿಲೆ. ಸೊ ವ್ಯಾಲ್ಯೂಸ್ ಗೊತ್ತಾಗಂಗ. ಇಲ್ಲಿ ನೋಡಿ ನಾನು ಸಣ್ಣಂಗೆ ನಿಮ್ಗೆ ಒಂದು ಬರ್ದು ತೋರಿಸ್ತೀನಿ. 0 0 0 0 0 ಈ 0 ವ್ಯಾಲ್ಯೂ ಹೆಂಗ್ ಬಂದ್ರೆ ನಿಮ್ಗೆ ಹೇಳೀನಿ. ಫಸ್ಟ್ ರೋ ಲಾಸ್ಟ್ ರೋ ಏನಿರ್ತದ 0 ಇರ್ತಾವ. ಅದಕ್ಕೆ ನಾವು ಕಂಡು ಹಿಡಿಯೋದು ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಏನು, ಈಗ ಒಂದೊಂದು ವ್ಯಾಲ್ಯೂ ಕಂಡು ಹಿಡ್ಕೊತ ಹೋಗ್ಬೇಕು. ಈಗ ಫಸ್ಟ್ ರೋ ವ್ಯಾಲ್ಯೂ ಕಂಡು ಹಿಡಿ ಮೊದಲು. ಇನ್ನೊಂದು ವೇ ಒಳಗೊಂದು ಫಾರ್ಮ್ ಹೆಂಗದ ಅಂದ್ರೆ 1ನೇ ರೋಗ ಕ್ವಶನ್ದಾಗೆ ಇರ್ತದ, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಏನಂತ ಹೇಳ್ತೀನಿ. ಸೆಕೆಂಡ್ ರೋಗ ಒಂದು ಫಾರ್ಮುಲಾ ಅದ, ಥರ್ಡ್ ರೋಗ 4th ರೋಗ 5th ರೋಗ ಸೇಮ್ ಅದಾವ. ಮುಂದೆ ಎಷ್ಟು ಥರ್ಡ್ ರೋದಿಂದ ಎಷ್ಟೇ ರೋಗಳು ಬರಲಿ ಅವಕ್ಕೆಲ್ಲದಕ್ಕೂ ಒಂದೇ ಫಾರ್ಮುಲಾ ಅದ. ಸೊ ಟೋಟಲ್ ಎಷ್ಟು ಫಾರ್ಮುಲಾ ಅದ ಇಲ್ಲಿ 2 ಫಾರ್ಮುಲಾ. ಸೆಕೆಂಡ್ ರೋಗ ಒಂದು ಫಾರ್ಮುಲಾ, ಮುಂದೆ 3 4 5 6 ಅಂಡ್ ಸೊ ಆನ್ ಎಷ್ಟು ಬೇಕಾದ್ರಲ್ಲಿ ಅದಕ್ಕೊಂದು ಫಾರ್ಮುಲಾ. ಸೊ ಇವ್ 2 ಫಾರ್ಮುಲಾ ನೆನ್ಪಿಟ್ರಂದ್ರ ನೀವು ವೇವ್ ನ ಆರಾಮ್ಸೆ ಟಚ್ ಮಾಡ್ತೀರಿ. ಈಗ ಫಸ್ಟ್ ರೋ ನಾ ಮಗಳ ಹೇಳಿದೆ ನಿಮಗೆ. ಫಸ್ಟ್ ರೋ ವ್ಯಾಲ್ಯೂಸ್ ಕಂಡು ಹಿಡಿಬೇಕಂದ್ರೆ ಫಸ್ಟ್ ರೋ ಅಂದ್ರೆ ಯಾವ್ಯಾವ ಅಂದ್ರೆ 1 0 2 0 3 0 4 0 5 0 5 0 ನೆಸೆಸರಿ ಇಲ್ಲ, 0 0 ನೆಸೆಸರಿ ಇಲ್ಲ. 1 0 ದಿಂದ ಚಾಲು ಮಾಡ್ತೀನಿ. 1 0 1 0 ಇದು ಫಸ್ಟ್ ರೋದು ಫಾರ್ಮುಲಾ. ಇದು ಫಾರ್ಮುಲಾ ಎಲ್ಲಿದ್ ಬಂತಪ್ಪ, ಇದು ಫಾರ್ಮುಲಾ ಅಂತ ಹೇಳಲ್ಲ, ಕ್ವಶನ್ ದಾಗೆ ಕೊಟ್ಟಿರ್ತಾರ. ಜಸ್ಟ್ ನಾವೇನ್ ಮಾಡ್ತೀವಿ ಇಂಪ್ಲಿಮೆಂಟ್ ಮಾಡತ್ತೀನಿ ಅಷ್ಟೇ. ನೋಡ್ರಿ ಇಲ್ಲಿ ಕ್ವಶನ್ ದಾಗೆ ಕೊಟ್ಟಿರ್ತಾನ u x of 0 = x square into x minus 5. u x of 0 = x square into x minus 5. ಯಾವುದೇ ಇರಲಿ
ಫಸ್ಟ್ ರೋಗ ಕ್ವಶನ್ದಾಗ ಕೊಟ್ಟಿರಂತದ ನಾವು ಇಲ್ಲಿ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಅದಕ್ಕೆ ಏನಿಲ್ಲ, ಜಸ್ಟ್ 1,0 ಹಂಗಂದ್ರೆ ಎಕ್ಸ್ ಅಂದ್ರೆ ಏನಂತ ಗೊತ್ತಾಗತ್ತದ ನನಗೆ 1 ಅಂತ ಗೊತ್ತಾಗತ್ತದ. ಎಕ್ಸ್ ಇಸ್ಕ್ವಲ್ ಟು 1 ಅಂತ ಹೇಳಿ. ನೆಕ್ಸ್ಟ್ ಇದನ್ನ ನಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 1 ಸ್ಕ್ವೇರ್ 1 ಇಂಟು 1 ಮೈನಸ್ 5 1 ಮೈನಸ್ 5 ಮೈನಸ್ 4 1 ಇಂಟು ಮೈನಸ್ 4 ಮೈನಸ್ 4 ಇವು 1,0 ಬಂತು ನಂಗೆ. ಇದನ್ನ ನಾ ಏನ್ ಮಾಡ್ತೀನಿ, 1,0 ಬಂದಿದ್ದು ಇಲ್ಲಿ ಸಣ್ಣ ಹೇಳಿದೆಲ್ಲ ನಿಮ್ಗೆ ಬರ್ಕೋಬೇಕಂತೆ ಬರ್ಕೊಂಡೆ. ನಾನು ಸ್ಕೆಚ್ಲೆ ಬರತ್ತೀನಿ, ಅಷ್ಟು ಕರೆಕ್ಟ್ ಆಗಿ ತಿಳಿತಿರಲ್ಲ. ಸೊ ನೀವು ಪೆನ್ಲೆ ಮಾಡೋತ್ತಿಗೆ ಸ್ಪೇಸ್ ಇರತ್ತ, ಸ್ಲೋ ಸಣ್ಣಂಗೆ ಬರ್ಕೊಂಡ್ಬಿಡಿ ಅಲ್ಲೇ ಲಾಸ್ಟ್ ಟೇಬಲ್ನಾಗ. ಯಾಕಂದ್ರೆ ನಿಮ್ಗೆ ಟೈಮ್ ಸೇವಿಂಗ್ ಇದು ಭಾಳ ಆಗ್ತದ. ಲಾಸ್ಟ್ ಟೈಮ್ ನೀವು ಎಲ್ಲ ವ್ಯಾಲ್ಯೂಸ್ ನೋಡಿ ಆ ಟೇಬಲ್ ಫಿಲ್ ಮಾಡೋತಿ ಟೈಮ್ ವೇಸ್ಟ್ ಆಗ್ತದ. ಸೊ ಇಲ್ಲೇ ಮಾಡಿದ್ರಂದ್ರೆ ಇದೇ ಟೇಬಲ್ ನೋಡಿ ಇನ್ನೊಂದು ಟೇಬಲ್ ಹಾಕಕ್ ಭಾಳ ಈಸಿ ಆಗ್ತದ, ಅದಕ್ಕೆ ಹೇಳ್ತೀನಿ. ನೆಕ್ಸ್ಟ್ ಇದೇ ಸೇಮ್ ಮೆಥಡ್ ಹಂಗೆ 2, ಈಗ 1,0 ಆಯ್ತಪ್ಪ. ಈಗ ನಾನು ಹಂಗೆ 2,0 3,0 4,0 ಕಂಡು ಹಿಡಿಬೇಕಲ್ಲ. ಸೊ ಹಂಗೆ ನಾನು 2,0 3,0 4, ಇಲ್ಲಿ ಏನಾಯ್ತು 2 ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ 2 ಅದ. ಮತ್ತ ಅದನ್ನ 2 ಸ್ಕ್ವೇರ್ 2 ಮೈನಸ್ 5 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡತ್ತೀನಿ. ಎಕ್ಸ್ ವ್ಯಾಲ್ಯೂನ ಬರೀ ಚೇಂಜ್ ಮಾಡ್ಕೋತ ಹೊಂಟೀನಿ, ಯಾಕಂದ್ರೆ 3,0 4,0 ಎಕ್ಸ್ ವ್ಯಾಲ್ಯೂ ಚೇಂಜ್ ಹಾಕೋತ ಹೊಂಟದ. ಇದು ಫಸ್ಟ್ ರೋ. ಇದನ್ನ ನಾನು 1ನೇ ರೋ ಕಂಡು ಹಿಡಿದೆ, ಅದು ಎಲ್ಲಿ ಕ್ವಶನ್ದಾಗೆ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ರೋಗ್ ಬರ್ತೇನೆ ನಾನು. ಸೆಕೆಂಡ್ ರೋಗ ಇಲ್ಲಿ ಒಂದು ಫಾರ್ಮುಲಾ ಬಂದದ. ಸೆಕೆಂಡ್ ರೋಗ್ u ಆಫ್ i, 1 equal to 1/2 u ಆಫ್ i minus 1, 0 ಪ್ಲಸ್ u ಆಫ್ i plus 1, 0. ಇದು ಸೆಕೆಂಡ್ ರೋಗ್ ಅಷ್ಟೇ ಫಾರ್ಮುಲಾ ಅದ. ಫಸ್ಟ್ ಇದು ನೆನ್ಪಿಡ್ಕೋಬೇಕಾಗ್ತದ ನೀವು, ಇಂಪಾರ್ಟೆಂಟ್ ಅದ ಸೆಕೆಂಡ್ ರೋಗ. ಸೊ ಈ ರೋ ಮೇಲೆ ನಾ ಏನ್ ಕಂಡು ಹಿಡಿಬಹುದು ಅಂದ್ರೆ ಸೆಕೆಂಡ್ ರೋ ಏನೇ ಇರಲಿ ಆನ್ಸರ್ಸ್ ನಾವು ಕಂಡು ಹಿಡಿಬಹುದು. ಈಗ ಸಪೋಸ್ ಇವು ಅಂತ ನಾವು ಕಂಡು ಹಿಡಿಯಕ್ ಹೋಗಲ್ಲ. ಈಗ ಏನದ 2,1 ಅದ, 2,1. ಸೊ ಈ 2,1 ನಾ ವ್ಯಾಲ್ಯೂ ಹೆಂಗ್ ಕಂಡು ಹಿಡಿಬೇಕಂದ್ರ, ಸಾರಿ 1,1 ಅದದು 1,1 ಇಲ್ಲಿ 2,1 ಅದ. 1,1 ಫಸ್ಟ್ 1,1 ಹೆಂಗ್ ಕಂಡು ಹಿಡಿತೇನೆ ಅಂದ್ರ ಇಲ್ಲ 1,1 ಬರ್ಗಡೆ ನನ್ಗೆ ಗೊತ್ತಾಯ್ತು ಏನಂದ್ರ i ಇಸ್ಕ್ವಲ್ ಟು 1 ಅದ. ಆ ಪ್ಲೇಸ್ ನ i ಪ್ಲೇಸ್ ನ ಏನ್ ಕೊಂಡಿರ್ತದ 1 ಕೊಂಡಿರ್ತದ. ಸೊ i ಇಸ್ಕ್ವಲ್ ಟು 1 ಡಿವೈಡೆಡ್ ಬೈ 2 i ಇಸ್ಕ್ವಲ್ ಟು 1 ಅಂತ ಹೇಳಿದ್ದೀನಿ ನಾನು. ಅದು 1 ಮೈನಸ್ 1 ಏನಾಗ್ತದ 1 ಮೈನಸ್ 1 ಬರೀತೀನಿ. ನೆಕ್ಸ್ಟ್ 1 ಪ್ಲಸ್ 1 i ಅಂದ್ರೆ ಏನದ 1 ಅದ. ಸೊ 1 ಪ್ಲಸ್ 1 ಇಸ್ಕ್ವಲ್ ಟು 0. ನೆಕ್ಸ್ಟ್ 1 ಡಿವೈಡ್ ಬೈ 2 1 ಮೈನಸ್ 1 0,0 ಪ್ಲಸ್ 1 ಪ್ಲಸ್ 1 2,0. ಇವು ವ್ಯಾಲ್ಯೂಸ್ ಎಲ್ಲಿ ಬಂದು ಇವು ಸುಮ್ ಡೈರೆಕ್ಟ್ ಇಲ್ಲಿ 0 ಇಟ್ಟೆ ಇಲ್ಲಿ -12 ಇಟ್ಟೆ ಅಂದ್ರೆ ಅಲ್ಲ. ನಾ ಆಲ್ರೆಡಿ ಹೇಳಿದೆ ಇದು ಫಸ್ಟ್ ರೋ ಕಂಡು ಹಿಡಿಬೇಕಂತ ಹೇಳಿ. ಫಸ್ಟ್ ರೋ ಒಳಗೆ ಯು 0,0 ಏನಿದೆ 0 ಇದೆ, ಮತ್ತೆ ಯು 2,0 ಏನಿದೆ -12 ಇದೆ. ಸೊ ಅದು ನೀವು ಕಂಡು ಹಿಡಿದಿರ್ತಾರಲ್ಲ ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಜಸ್ಟ್ ಇಲ್ಲಿ ನೋಡಿ 0 ಪ್ಲಸ್ -12 ಡಿವೈಡ್ ಬೈ ಡೈರೆಕ್ಟ್ 2 -12 ಡಿವೈಡ್ ಬೈ 2 6. ನಾನು -12 ಹೊಡೆದಿಲ್ಲ, -12 ಡಿವೈಡ್ ಬೈ 2 -6. ಓಕೆನಾ, -6. ಇದು ಯು 1,1 ಬಂತು. ಅದನ್ನು ನಾನು ಹೇಳ್ದಂಗೆ ಸ್ವಲ್ಪ ಸಣ್ಣಂಗೆ ಬರ್ಕೊಳ್ರಿ -6. ಈಗ ನೆಕ್ಸ್ಟ್ 2,1 ಸೇಮ್ ಅದೇ ತರ ಯು 2,1 ಅಂದ್ರೆ 2 i ಅಂದ್ರೆ 2 ಆಗತ್ತೆ. ಮತ್ತೆ 2 ಮೈನಸ್ 1 2 ಪ್ಲಸ್ 1 2 ಪ್ಲಸ್ 1 2 ಮೈನಸ್ 1 ಅಂದ್ರೆ ಯು 1,0 2 ಪ್ಲಸ್ 1 ಯು 3,0 1,0 ಅಂದ್ರೆ ಮತ್ತೆ ಫಸ್ಟ್ ರೋ ಒಳಗೆ ಹೋಗುದು. ಫಸ್ಟ್ ರೋದ ವ್ಯಾಲ್ಯೂಸ್ ಬಂದಿರತ್ತಲ್ಲ -4 ಬಂದಿದೆ, ನಾನು ಇಟ್ಕೊಂಡಿದ್ದೀನಿ. 3,0 -18 ಬಂತ, -4 -18 -22 ಡಿವೈಡ್ ಬೈ 2 -11. ಸೊ ಇದು ನಾ ಹಿಂಗೆ ಏನ್ ಮಾಡ್ಬೇಕು, ಯು 3,1 4,1 ಕಂಡು ಹಿಡಿಬೇಕು. ಸೇಮ್ ಇದೇ ತರ ಫಸ್ಟ್ ಸೆಕೆಂಡ್ ರೋಗ್ ಇದು ಸೆಪರೇಟ್ ಫಾರ್ಮುಲಾ ಹಚ್ಚಿ ನಾ ಏನ್ ಮಾಡೋಕಿನ 3,1 4,1 ಕಂಡು ಹಿಡೀರಿ. ಬೇಕಾದ್ರೆ ನಿಮ್ಗೆ ಸೊಲ್ಯೂಷನ್ ಬೇಕಾದ್ರೆ ತಳ ಡಿಸ್ಕ್ರಿಪ್ಷನ್ ದಾಗ ನೋಟ್ಸ್ ನಾಗ ಇರ್ತದ, ಅಲ್ಲಿ ನೋಡಿ ಚೆಕ್ ಮಾಡ್ಕೋರಿ. ಈಗ ನೆಕ್ಸ್ಟ್ ಥರ್ಡ್ ರೋ ಏನಂದ್ರ ಅದು ಹೇಳ್ತೀನಿ ನಿಮ್ಗ. ಥರ್ಡ್ ರೋ ಅಂಡ್ ಸೋ ಆನ್. ಏನಪ್ಪಾ ಇದು ಅಂದ್ರ ಥರ್ಡ್ ರೋ ಬರ್ಲಿ, ಫೋರ್ತ್ ರೋ ಬರ್ಲಿ, ಫಿಫ್ತ್ ರೋ ಬರ್ಲಿ, ಅದು ಹಂಗೆ ಕಂಟಿನ್ಯೂ ಹಾಕೋತ ಹೋಗ್ತದ ಫಾರ್ಮುಲಾ. ಇದು ಒಂದೇ ಫಾರ್ಮುಲಾ ಎಲ್ಲಾ ರೋಸ್ಗೂ ಇಂಪ್ಲಿಮೆಂಟ್ ಹಾಕೋತ ಹೋಗ್ತದ. ಯು ಆಫ್ i, j ಪ್ಲಸ್ 1 ಈಕ್ವಲ್ ಟು ಯು i ಮೈನಸ್ 1, j ಪ್ಲಸ್ ಯು i ಪ್ಲಸ್ 1, j ಮೈನಸ್ ಯು i, j ಮೈನಸ್ 1. ಇದು ಏನದ ಅಂದ್ರ ಇದು ಈ ಫಾರ್ಮುಲಾ ಥರ್ಡ್ ಫೋರ್ತ್ ಫಿಫ್ತ್ ಎಷ್ಟು ಬೇಕಾದ್ರೂ ರೋ ಬರ್ಲಿ ಮುಂದೆ ಎಲ್ಲಾರ್ಗೂ ಇಂಪ್ಲಿಮೆಂಟ್ ಹಾಕೋತ ಹೋಗ್ತದ. ಬಟ್ ಇದ್ರೊಳಗೆ ನಾನು ನಿಮ್ಗೆ ಟೇಬಲ್ ನೋಡಿ ಹೇಳ್ತೀನಿ. ಜಸ್ಟ್ ಇಲ್ಲಿ ನೋಡಿ, ಈಗ ಥರ್ಡ್ ರೋ ಕಂಡು ಹಿಡತೀನಿ. ಇದು 1 2 3. ಸೊ ಈ ಬಾಕ್ಸ್ ನಾನು ಕಂಡು ಹಿಡಿಬೇಕಂದ್ರೆ ಜಸ್ಟ್ 1, 2 ಅದ. ಚಂದ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ 1, 2 ಇಲ್ಲಿ ನೋಡ್ರಿ i ಅಂದ್ರೆ 1 ಅದ. ಬಟ್ j ಪ್ಲಸ್ 1 ಅಂದ್ರೆ 2 ಅದ. j ಪ್ಲಸ್ 1 ಅದನ್ನ ಈ ಕಡೆ ಸೆಪರೇಟ್ ತಗೋರಿ. ಈ ಕಡೆ j ಪ್ಲಸ್ 1 ಈಕ್ವಲ್ ಟು 2 ಅಂತ ಗೊತ್ತದ. ಹಂಗಂದ್ರೆ j ಅಂದ್ರ 2 ಮೈನಸ್ 1, j ಈಕ್ವಲ್ ಟು 1. ಇಷ್ಟೆಲ್ಲ ಮಾಡೋದು ಮಾಡ್ಕೋತ ಕೊಂಡಿರ್ಬೇಕಾಗ್ತದ. ಸೊ ನಾನ್ ಏನ್ ಹೇಳ್ತೀನಿ ಅಂದ್ರ ಒಂದ್ ಕಮ್ ಮಾಡ್ಬೇಡ್ರಿ, ಅದನ್ನ ಜೆ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ರಿ. ಒಂದ್ ಕಮ್ ಮಾಡಿದ್ರ ಇಲ್ಲಿ 1, 2 ಅದಲ್ಲ, i ಅಂದ್ರೆ 1, j ಅಂದ್ರೆ ಏನಂದ್ರ 1, 2 ಮೈನಸ್ 1 ಅಂದ್ರೆ 1 ಡೈರೆಕ್ಟ್
1 ಕಮ್ ಮಾಡ್ಕೋತ ಹೋಗ್ರಿ, ನಿಮ್ಗೆ ಜೆ ವ್ಯಾಲ್ಯೂ ಸಿಗ್ತದ. ಐ ಎ ಜೆ ವ್ಯಾಲ್ಯೂ ಸಿಕ್ಕಳೆ ಏನಿಲ್ಲ, ಜಸ್ಟ್ ಈ ಫಾರ್ಮುಲಾನಾಗ ಇಂಪ್ಲಿಮೆಂಟ್ ಮಾಡಬೇಕು. 1, 2 ನೋಡ್ರಿ, ಐ ಅಂದ್ರೆ 1, 1 - 1 0, ಸೊ ಯು ಆಫ್ 0, ಜೆ ಅಂದ್ರೆ ಏನಂದಿದೆ ನಿಮ್ಗೆ 1 ಅಂತ ಹೇಳಿ. ಮೊದಲು ಫಸ್ಟ್ ಸ್ಟೆಪ್ ನೀವು ಐ ಮತ್ತು ಜೆ ಕಂಡು ಹಿಡ್ಕೊಂಡು ಈ ಫಾರ್ಮುಲಾನಾಗ ಅಪ್ಲೈ ಮಾಡ್ಕೋತ ಹೋಗ್ರಿ, ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ನಿಮ್ಗೆ ಗೊತ್ತಾಗ್ತದ. ಸೊ ಇದು ಸ್ವಲ್ಪ ಟೈಮ್ ತಗೋತದ ಎಕ್ಸಾಮ್ದಾಗ. ನೀವು ಪಾಸಿಂಗ್ ಪ್ಯಾಕೇಜ್ ಮಾಡ್ತಿರ್ತಾರಲ್ಲ, ಸೊ ಪಾಸಿಂಗ್ ಪ್ಯಾಕೇಜ್ ಮಾಡೋರು ಜಸ್ಟ್ ಫೋಕಸ್ ಆನ್ 4th ಮಾಡಲ್ ಡೈರೆಕ್ಟ್ಲಿ. ಅವಾಗ ನಿಮ್ಗೆ ಟೈಮ್ 1 ಅವರ್ ತಗೊಂಡ್ರು ಪರವಾಗಿಲ್ಲ. ಸೊ ಈ ಪ್ರಾಬ್ಲಮ್ ನ ಅಟೆಂಪ್ಟ್ ಮಾಡಿ 10 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಇನ್ನೊಂದು ಸ್ಕ್ವೇರ್ ಮ್ಯಾಥ್ಸ್ ಬಂದ್ರೆ ಬರ್ತಿದ್ರು ಕೂಡ ಇಲ್ಲ ಹೀಟ್ ಬರ್ತದ, ಅದನ್ನು ನಿಮ್ಗೆ ಎಷ್ಟು ವಿಡಿಯೋನಾಗ ಹೇಳಿರ್ತೀನಿ. ಸ್ಕ್ವೇರ್ ಮ್ಯಾಥ್ಸ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋನಾಗ ಅದ, ಸೊ ಅದು ರೆಫರ್ ಮಾಡ್ರಿ. ಸೊ 1 ಅವರ್ 4th ಮಾಡಲ್ ಹೋದ್ರೆ ಪರವಾಗಿಲ್ಲ, ಬಟ್ ಇದನ್ನ ಸ್ಲೋ ಆಗಿ ನೀಟಾಗಿ ಕ್ಲಿಯರ್ ಮಾಡ್ರಿ. 1 - 1 ಏನಾಗ್ತದ 0, ಜೆ ವ್ಯಾಲ್ಯೂ ಏನ್ ಬಂದದ 1, ಐ ಪ್ಲಸ್ 1, ಐ ಅಂದ್ರೆ ಏನು ಮತ್ತೆ 1, 1 + 1 2, ಐ ಜೆ ಅಂದ್ರೆ 1 ಮೈನಸ್. ಇವು ಮೇನ್ ಸಿಂಬಾಲ್ಗಳು ನೆನ್ಪಿಟ್ಕೋರಿ, ಪ್ಲಸ್ ಮೈನಸ್. ಇಲ್ಲಿ ಪ್ಲಸ್ ಮೈನಸ್ ಒಬ್ರು ಏನ್ ಮಾಡ್ತಾರೆ ಕಾಮಾ ಹಾಕೋತಾರ. ಕಾಮಾ ಹಾಕೋದ್ರಿಂದ ನಾವು ಲಾಸ್ಟಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ವ್ಯಾಲ್ಯೂಸ್ ಕಂಡು ಹಿಡಿತೀರಿ ಬಟ್ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗಲ್ಲ. 0, 1 ಏನ್ ಬಂದದಂದ್ರೆ ಮತ್ತೆ ನಮ್ಗೆ ವಾಪಸ್ 0, 1 ಅಂದ್ರೆ 0ನೇ ಇರ್ತದ. ಮತ್ತೆ ನೆಕ್ಸ್ಟ್ ಇವು 2, 1 ವ್ಯಾಲ್ಯೂ ಕಂಡು ಹಿಡಿದಿರ್ತೀರಿ. -11 ಬಂತ, ಯಾಕಂದ್ರೆ 2 ಸೈನ್ ಬರೋತ್ತಿಗೆ ನಡ್ಬರ್ಕ್ ಬ್ರಾಕೆಟ್ ಹಾಕ್ಬೇಕು. ಬೇಸಿಕ್ -11 ಮೈನಸ್, ಮತ್ತೆ ಇಲ್ಲಿ ಏನದ U1, 0 ಏನದ -4, ಪ್ಲಸ್ ಮೈನಸ್ 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 ಪ್ಲಸ್. ನೆಕ್ಸ್ಟ್ ಪ್ಲಸ್ ಮೈನಸ್ ಏನಾಗ್ತದ ಮೈನಸ್ ಆಗ್ತದ, ಗ್ರೇಟರ್ ಸೈನ್ ಏನಾಗ್ತದ 7, 11 - 4 7, ಗ್ರೇಟರ್ ಸೈನ್ ಮೈನಸ್. ಇದು ನಿಟ್ಟೆ. ಇದು ನಿಮ್ಗೆ U2, 1, 2 ಬಂತ. ಈ ಬಾಕ್ಸ್ ನಾನು ಕಂಡು ಹಿಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಸೇಮ್ ಇದಕ್ಕೆ ಅಪ್ಲೈ ಮಾಡ್ರಿ, ಇದಕ್ಕೂ ಅಪ್ಲೈ ಮಾಡ್ರಿ, ಇದಕ್ಕೂ ಅಪ್ಲೈ ಮಾಡ್ರಿ. ಇದು ಎಷ್ಟು ಬಾಕ್ಸ್ ಇದಾವಲ್ಲ ಇವು ಅಷ್ಟಕ್ಕೂ ಅದೇ ಫಾರ್ಮುಲಾ ಅಪ್ಲೈ ಮಾಡ್ರಿ, ಅದೇ ಟ್ರಿಕ್ ಅಪ್ಲೈ ಮಾಡ್ರಿ. ನಾ ಹೇಳಿದ್ದೆ ಈಗ ಮಾಡಿದ್ರೆ ಇವಷ್ಟು ಸಿಗ್ತಾವ್. ಸೇಮ್ ಹ್ಯಾಸ್ ಇಟ್ ಈಸ್ ಬಾಕ್ಸ್ ಹಾಕಬೇಕು. ಇಲ್ಲಿ U0, 0, 1, 0 ಬರೆಯಲ್ಲಿ ಡೈರೆಕ್ಟ್ ಅಲ್ಲಿ ಹೋಗಿ ಅವು ಏನ್ ಬಂದಿರ್ತಾವಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರಂದ್ರ ಆ ಟೇಬಲ್ ರೆಡಿ ಮಾಡಿದ್ರಂದ್ರೆ ನಿಮ್ಗೆ ಇದು ಪ್ರಾಬ್ಲಮ್ ಮುಗಿತ್ತು. ವಿಡಿಯೋ ಪ್ರಾಬ್ಲಮ್ ಭಾಳ ಸಿಂಪಲ್ ಅದ, ಒಂದ್ ಸ್ವಲ್ಪ ಟೈಮ್ ತಗೋತದ, ಬಟ್ ಪರವಾಗಿಲ್ಲ ಮಾಡ್ರಿ, ಏನಾಗಲ್ಲ. ಬಟ್ ಇದು ಒಂದು ಕೀ ಪಾಯಿಂಟ್ಸ್ ಅಂತ ಹೇಳ್ತೀನಿ, ಇದು ಒಂದೇ ಕ್ವಶನ್ ಇಲ್ಲ, ಕೀ ಪಾಯಿಂಟ್ಸ್ ಅಂತ ಹೇಳ್ತೀನಿ. ನಾ ತಳ ಡಿಸ್ಕ್ರಿಪ್ಷನ್ ಕೊಟ್ಟಾಗ ಟೋಟಲ್ ಹಲೋ ಗೈಸ್ ಕೀ ಪಾಯಿಂಟ್ಸ್ ಅದಾವ. ಈ ಕೀ ಪಾಯಿಂಟ್ಸ್ ಅನ್ನ ಭಾಳ ಚಂದಂಗೆ ಲಕ್ಷ ಕೊಟ್ಟು ಕೇಳ್ರಿ, ಯಾಕಂದ್ರೆ ಕೀ ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನು ನಿಮಗೆ ನೋಟ್ಸ್ ಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಅಥವಾ ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೀನಿ ಲಿಂಕ್. ಸೊ ಕಮೆಂಟ್ ಬಾಕ್ಸ್ನಾಗ ಚೆಕ್ ಮಾಡ್ರಿ, ಲಿಂಕ್ ಸಿಗ್ತದ ನಿಮ್ಗೆ ಆ ನೋಟ್ಸಿಂದು. ಅಲ್ಲಿ ಪೇಜ್ ನಂಬರ್ 5 ಹಿಡಿದು ವಿಯೋ ಪ್ರಾಬ್ಲಮ್ಸ್, ಟೋಟಲ್ 3 ವಿಯೋ ಪ್ರಾಬ್ಲಮ್ಸ್ ಅದಾವು. 3 ವಿಯೋ 1 ಅಂತ ಎಕ್ಸ್ಪ್ಲೇನ್ ಮಾಡೀನಿ. ಈಗ ಸೆಕೆಂಡ್ ಥರ್ಡ್ ಒಳಗೆ ಸ್ವಲ್ಪ ಕೀ ಪಾಯಿಂಟ್ಸ್ ಅಂದ್ರೆ ಏನಂದ್ರೆ ಏನ್ರ ಚೇಂಜಸ್ ಕಾಣಿಸ್ತಿರ್ತಾವ ನಿಮ್ಗೆ, ಅವಾಗ ನಿಮಗೆ ಡೌಟ್ ಬರ್ತದ. ಅಂಥವು ಪಾಯಿಂಟ್ಸ್ನು ನಾನು ನಿಮ್ಗೆ ಆಲ್ರೆಡಿ ಹೇಳ್ಬಿಡ್ತೀನಿ ಇದ್ರೊಳಗೆ. ಯಾಕಂದ್ರೆ ನಿಮಗೆ ಅಲ್ಲಿ ಪ್ರಾಬ್ಲಮ್ ಮಾಡೋತ್ತಿಗೆ ಫೇಸ್ ಮಾಡಬಾರ್ದು. ನೀವೇನ್ರಿ ಭಾಳ ಪ್ರಾಬ್ಲಮ್ಸ್ ಆಗಾಕತ್ತಂದ್ರೆ ಅದಕ್ಕೆ ಇಲ್ಲಿ ನೋಡ್ರಿ ಕ್ವಶನ್ದಾಗ ನಮ್ಗೆ ಹಿಂಗೆ ಕೊಟ್ರೆ ಏನು ಪ್ರಾಬ್ಲಮ್ ಬೀಳಲ್ಲ. ಬಟ್ ಸಪೋಸ್ ಅವ ಹಿಂಗೆ ಕೊಟ್ಟು ಲಾಸ್ಟಿಗೆ ಏನು ಮಾಡ್ತಾನಂದ್ರೆ ಹಿಂಗೆ 2 ಇಕ್ವೇಶನ್ ಕೊಟ್ಟಪ್ಪ. ಸೆಕೆಂಡ್ ಕ್ವಶನ್ದಾಗ ಅದೇ ಮೇನ್ ಅದ, ನಿಮ್ಗೆ ಅಲ್ಲಿ ಬಿಡಿಸೋತಿಗೆ ಗೊತ್ತಾಗ್ತದ. ಸೆಕೆಂಡ್ ಕ್ವಶನ್ ಬಿಡಿಸ್ರಿ, ನೋಟ್ಸ್ ಒಯ್ದು ಹೋಗಿ 2 ಕ್ವಶನ್ ಕೊಡ್ತಾನೆ, 2 ಇಕ್ವೇಶನ್ ಕೊಡ್ತಾನೆ. ಹಿಂಗೆ ಕೊಟ್ಟ ಮೇಲೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ 0ದಿಂದ 5 ತನಕ ಕೊಟ್ಟಾನ. ಈ ರೇಂಜ್ ಇಲ್ಲಿ ಯಾವುದಕ್ಕೆ ಸೂಟ್ ಆಗ್ತದ, ಎಲ್ಲಿ ಹೋಗಿ ನಿಂದ್ರ ಆಗ್ತದ 5 ಹೋಗಿ ನಿಂದ್ರ ಆಗ್ತದ. 5 ಹೋಗಿ ನಿಂತಿದ್ದು ಅಂದ್ರೆ ಇಲ್ಲಿ ಏನದ 0ದಿಂದ 1 ನಿಂತದ. ನಮ್ಗೆ ಈ ರೇಂಜ್ನಾಗ ಈ ಬಾರ್ಡರ್ನಾಗ ಇಲ್ಲಿದು ದಾಟಿ ಹೊಂಟದ, ಬಾರ್ಡರ್ ದಾಟಿ ನಮ್ಗೆ ರೇಂಜ್ ಹೊಂಟದ. ಇಲ್ಲಿ ಏನದ 0ದಿಂದ 5 ರೇಂಜ್ ಯಾವ ರೇಂಜಿಗೆ ಹೋಗಿ ನಮ್ಗೆ ಸ್ಟಾಪ್ ಆಗತ್ತದ ಆ ರೇಂಜ್ ನಮ್ಗೆ ಬೇಕಾಗ್ಯದ. ಇಲ್ಲಿ ಏನದ 5 ನಿಂತದ, ಸೊ ಇಲ್ಲಿನೇ 5 ನಿಂತದ. ಸೊ ಇದು ಈ ಬಾರ್ಡರ್ ರೇಂಜಿಗೆ ಮುಟ್ಟಾಗ್ತದ. ಸೊ ಇದನ್ನ ನಾ ಈ ಇಕ್ವೇಶನ್ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಮಾಡಿ, ಯಾಕಂದ್ರೆ ನಿಮ್ಗೆ ಫಸ್ಟ್ ರೋ ಕಂಡುಹಿಡಿಬೇಕಂದ್ರೆ ಒಂದು ಇಕ್ವೇಶನ್ ಬೇಕಾ, ನಾನು ನಿಮ್ಗೆ ಹೇಳಿನಿ ಈ ವಿಡಿಯೋದಾಗೆ. ಫಸ್ಟ್ ರೋ ಕಂಡುಹಿಡಿಬೇಕಂದ್ರೆ ಸೊ ಈ ಫಸ್ಟ್ ರೋ ಕಂಡುಹಿಡಿಯಾಕ ಒಂದು ಇದು ತಗೋಬೇಕು, ಇದು ತಗೋಬೇಕು, ಕನ್ಫ್ಯೂಸ್ ಆಗ್ತಿರ್ತದ. ಸೊ ನೀವೇನು ಮಾಡಬೇಕು, ಇದನ್ನು ತಗೋಬೇಕು. ಆಮೇಲೆ ಇಲ್ಲಿ ಟಿ ಅಂದ್ರೆ ಏನಂದ್ರೆ ಟಿ = 5 ವ್ಯಾಲ್ಯೂಸ್ ತಕ್ಕ ತಗೋಬೇಕು ನಾವು. 0ದಿಂದ ಸ್ಟಾರ್ಟ್ ಆಗ್ತದೆ ಯಾವಾಗೂ ಟಿ ಅಪ್ ಟು 5 ವ್ಯಾಲ್ಯೂಸ್. ಟಿ ಡಿಫ್ರೆನ್ಸ್ ಅಂತೂ ಇದರಿಂದ ಕಂಡುಹಿಡಿತೀನಿ ಅಂತ ಈ ವಿಡಿಯೋನಾಗ ಹೇಳಿ ನಿಮ್ಗೆ. ಒಂದು 0ದಿಂದ ಸ್ಟಾರ್ಟ್ ಮಾಡ್ತೀರಿ. ಡಿಫ್ರೆನ್ಸ್ ಏನಂದ್ರೆ ಟಿದು ಏನು ಮಾಡ್ತೀವಿ, ಡಿಫ್ರೆನ್ಸ್ ಯಾವಾಗೂ ನಾವು ಏನು ಟಿ ಏನು ಮಾಡಿರ್ತೀನಿ ಯಾವಾಗೂ ಡಿಫ್ರೆನ್ಸ್ ಕೆ ವ್ಯಾಲ್ಯೂಸ್ ನೋಡ್ತೀನಿ. ಕೆ ವ್ಯಾಲ್ಯೂ ಏನು ಬರ್ತದ ಅದು ಏನಿರ್ತದ, ಟಿದು ಡಿಫ್ರೆನ್ಸ್ ಇರ್ತದ. ಈಗ ಸ್ಟಾರ್ಟಿಂಗ್ 0ದಿಂದ ಸ್ಟಾರ್ಟ್ ಮಾಡಬೇಕು. ಅದು ಎಷ್ಟು 5 ವ್ಯಾಲ್ಯೂಸ್ ಟಿ ತಗೋತ್ ಹೇಳತ್ತಾರ. ಟಿ = 5 ಅಂದ್ರೆ 5 ವ್ಯಾಲ್ಯೂಸ್ ಟಿದು ತಗೋಬೇಕು. ಎಲ್ಲಿದಿಂದ 0ದಿಂದ ಸ್ಟಾರ್ಟ್ ಮಾಡಬೇಕು. ಕೆ ವ್ಯಾಲ್ಯೂ ಎಷ್ಟು ಬರ್ತದಲ್ಲ ಆ್ಯಡ್ ಮಾಡಬೇಕು. ಹಂಗೆ ಟಿ ವ್ಯಾಲ್ಯೂ ಏನು ಮಾಡ್ಬೇಕು ನಾವು 5 ಟಿ ವ್ಯಾಲ್ಯೂಸ್ನ ತಗೋಬೇಕಂತ ಹೇಳ್ತಾ ಇದಾರೆ ಅವ್ರು ಸೆಕೆಂಡ್ ಕ್ವಶನ್ದಾಗ. ನೀವು ಬಿಡಿಸ್ರಿ ಕೂತು ಕ್ಲಿಯರ್ ಆಗಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ ಮಟ್ಟ ನಿಮ್ಗೆ ಪ್ರಾಬ್ಲಮ್ಸ್ ಬರಲ್ಲ ಹೇಳತ್ತೀನಿ. ಮಾಡತ್ತಿದ್ದೆ ಒಂದೇ ಮಾಡಲ್ ಮಾಡತ್ತೀರಿ. 1.5 ಡೇ ಇರ್ತದೆ ನಿಮಗೆ. ಸೊ ಪ್ಲೀಸ್
ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ, ಏನಾಗಲ್ಲ. ಮಾಡಿದ್ರೆ ನೀವು ಮಾಡೇ ಮಾಡ್ತೀರಿ ಸಾಲ್ವ್. ಇಲ್ಲಿ ನೋಡ್ರಿ, ಇವು ಸ್ವಲ್ಪ ನಿಮ್ಗೆ ಹಿಂಗೆ ಕಾಣಿಸಿದ್ರು ಅಂದ್ರೆ ನೀವೇನಂತ್ರಿ ಅವಾಗ ಹೇಳಿ ನಿಮ್ಗೆ ಇದ್ರ ಮಾಡೋತ್ತಿಗೂ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಪ್ರಾಬ್ಲಮ್ಸ್ ಮಾಡೋತ್ತಿಗೂ ಈಗೂ ಹೇಳ್ತೀನಿ. ಹಿಂಗೆ ಬಂದಾಗ ಸ್ವಲ್ಪ ಏನೋ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇನ್ನು ಇಲ್ಲಿ ಏನದ ಇವು ಸಾರಿ ಡೋ ಸ್ಕ್ವೇರ್ ಯು ಡಿವೈಡ್ ಬೈ ಡೋ ಟಿ ಸ್ಕ್ವೇರ್. ಇದು ಡೋಗಳು ಎಲ್ಲ ನಾವು ಬಿಟ್ಬಿಡು, ಡೋ ಬ್ಯಾಡ್ ನಮಗೆ. ನೆಕ್ಸ್ಟ್ ಯು ಟಿ ಸ್ಕ್ವೇರ್, ಯು ಟಿ ಟಿ, ಟಿ ಸ್ಕ್ವೇರ್ ಅಂದ್ರೆ ಟಿ ಟಿ. ನೆಕ್ಸ್ಟ್ ಇಲ್ಲಿನೂ ನಾನು ಡೌನ್ ಬಿಡ್ತೀನಿ, ಯು ಎಕ್ಸ್ ಸ್ಕ್ವೇರ್, ಯು ಎಕ್ಸ್ ಎಕ್ಸ್, 4 ಆಸ್ ಇಟ್ ಈಸ್ ಯು ಎಕ್ಸ್ ಎಕ್ಸ್. ನಮಗೆ ಯು ಟಿ ಟಿ ಯು ಎಕ್ಸ್ ಎಕ್ಸ್ ಬಂತು. ಇದು ಯು ಟಿ ಟಿ ಬಂದ್ರೆ ನಿಮ್ಗೆ ಡಬಲ್ ಟಿ ಬಂದ್ರೆ ಏನಂತ ಹೇಳಿದೆ ಅಂದ್ರೆ ವೇವ್. ಸೊ ಸಿಂಪಲ್, ಇದು ವೇವ್ ಅಂತ ಗೊತ್ತಾಯ್ತು. ಮತ್ತು ಥರ್ಡ್ ಪ್ರಾಬ್ಲಮ್ನಾಗ ಇದು ಮೇನ್ ಹಿಂಗೆ ಟ್ವಿಸ್ಟ್ ಇತ್ತು, ಇದನ್ನ ನಮ್ಗೆ ಹೇಳ್ಕೊಟ್ಟೆ. ಮತ್ತು ಇಲ್ಲಿನೂ ಒಂದ್ಸಲ ಟಿ ಇಸ್ಕೊಟ್ಟು ಅಪ್ ಟು 4 ಸ್ಟೆಪ್ಸ್ ಅಂದಾರ. ಅಪ್ ಟು 4 ಸ್ಟೆಪ್ಸ್ ಅಂದಾಗ 0ನ ಬಿಟ್ಟು 4 ಸ್ಟೆಪ್ ಮುಂದಿನ ಕಂಡು ಅಂದಂಗೆ. 0ದಿಂದ ಸ್ಟಾರ್ಟ್ ಆದ ಟಿ ಹೇಳತ್ತೀನಿ, 0 ಬಿಟ್ಟು ನೆಕ್ಸ್ಟ್ 4 ಸ್ಟೆಪ್ ಕಂಡು ಹಿಡೀರಿ ಅಂದಾಗ ಇಂಥ ಮಾಡಬೇಕು. ಇದು 3 ಥರ ಪ್ರಾಬ್ಲಮ್ಸು ನಿಮ್ಗೆ ಟ್ರಿಕ್ಸ್ ಹೇಳ್ಕೊಟ್ಟಿನಿ. 1ನೇ ಪ್ರಾಬ್ಲಮ್ ಸಾಲ್ವ್ ಮಾಡೀನಿ. ಇವು 3 ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ರಂದ್ರೆ ವೇವ್ ಇಕ್ವೇಷನ್ ನಿಮ್ಗೆ ಪರ್ಫೆಕ್ಟ್ ಆಗ್ತದ. 10 ಮಾರ್ಕ್ಸಿಗೆ ಎಕಡೆ ಕೇಳ್ತಾನೆ ಅಕಡೆ ಅಟೆಂಪ್ಟ್ ಮಾಡಿಬಿಡ್ರಿ. ಟೋಟಲ್ ಈ ಮಾಡಲ್ದು ಇನ್ನೂ ಒಂದು ಟಾಪಿಕ್ ಉಳಿದದ ಹೀಟ್ ಇಕ್ವೇಷನ್, ಅದು ನೆಕ್ಸ್ಟ್ ವಿಡಿಯೋನ ನಿಮ್ಗೆ ಹೇಳ್ತೀನಿ. ಈಗ ಅದು ಹೇಳಿದ್ರೆ ಈ ಪೂರಾ 4th ಮಾಡಲ್ ಕವರ್ ಆಗ್ತದ. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿರಿ. RS ಅಥವಾ ನಮ್ದು RS ಎಕ್ಸಾಮ್ ಇರ್ತದ. ಸೊ ನಿಮ್ದು ಯಾವ್ದು ನೋಡ್ರಿ, ಎಕ್ಸಾಮ್ಸ್ ಮುಗ್ಯಾನ 1 ಡೇ ಗ್ಯಾಪ್ ಅದ ಐ ಥಿಂಕ್. ಸೊ ಆ ಗ್ಯಾಪ್ ಇದ್ದಾಗ ನೀವೇನು ಮಾಡ್ರಿ ಅಂದ್ರೆ ಪ್ರಾಕ್ಟೀಸ್ ಮಾಡಿರಿ. ಮಾಡಿದ ಮೇಲೆ ಏನಾಗ್ತದಂದ್ರೆ 2080 ಎಕ್ಸಾಮ್ ಅದ. ಇದು 21 ಸ್ಕೀಮ್ದವ್ರದಂತೂ 2080 ಎಕ್ಸಾಮ್ ಅದ. ಸೊ 26 ಹಾಫ್ ಡೇ ಸಿಗ್ತದೆ ನಿಮ್ಗೆ ಟೈಮ್, 27 ಸಿಗ್ತದೆ. ಇವೆರಡು ಡೇ ಏನು ಮಾಡಿರಿ 4th ಮಾಡಲ್ ಪರ್ಫೆಕ್ಟ್ ಮಾಡಿರಿ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ವಿಡಿಯೋಸ್ನ ವಾಚ್ ಮಾಡ್ಕೋತಿರ್ರಿ. ಯಾಕಂದ್ರೆ ಒಂದೊಂದು ವಿಡಿಯೋನಾಗ ಒಂದೊಂದು ಇಂಪಾರ್ಟೆಂಟ್ ಹೇಳಿ ನಾನು. ಸೊ ಯಾವ ವಿಡಿಯೋನು ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ ಎಕ್ಸಾಮ್ಗೆ ಹೋಗ್ತೀವಿ ಪ್ಲೀಸ್. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು. ಥ್ಯಾಂಕ್ ಯು.